ಎವ್ರಿವನ್, ಎಲ್ರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿ ಬಂದು ಹೆಸರು ಕಾಳು ಒಗ್ಗರಣೆ ಮಾಡೋದು. ಇದನ್ನು ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಅದಕ್ಕೆ ಮೇಯ್ನಾಗಿ ಬೇಕಾಗಿರೋದು ನೆನೆಸಿಟ್ಟಿರೋ ಹೆಸರು ಕಾಳು ಅಥವಾ ಮೊಳಕೆ ಬಂದಿರೋ ಹೆಸರು ಕಾಳು. 4 to 6 hours ಈ ಹೆಸರು ಕಾಳನ್ನು ನೆನೆಸಿಡಬೇಕು. ಇದನ್ನು ಮಾಡೋದು ಹೇಗೆ ಅಂತಂದರೆ, ಒಂದು ಬಾಣಲಿ ಇಟ್ಕೊಂಡು ಅದಕ್ಕೆ 1 ಸ್ಪೂನ್ ಆಯಿಲ್ ಹಾಕ್ಕೊಳ್ಳಿ, ಇಲ್ಲಾಂದರೆ 1.5 ಸ್ಪೂನ್ ಹಾಕ್ಕೊಳ್ಳಿ. ಅದಾದಮೇಲೆ ಸ್ವಲ್ಪ ಸಾಸಿವೆನ ಹಾಕ್ಕೋಬೇಕು. ಅದಾದಮೇಲೆ ಕರಿಬೇವು, ಹೆಚ್ಚಿಟ್ಕೊಂಡಿರೋ ಅಂಥ ಮೆಣಸಿನ್ಕಾಯಿ ಮತ್ತು ಈರುಳ್ಳಿನ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಒಂದು 2 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ, ಕಲರ್ ಬರುತ್ತೆ. ನಿಮಗೆ ಬರೀ ಹೆಸರು ಕಾಳು ಪಲ್ಯ ಅಥವಾ ಹಾಗೆ ಹೆಸರು ಕಾಳಿಗೆ ಉಪ್ಪು ಹಾಕ್ಕೊಂಡು ತಿನ್ನಬೇಕು ಅಂತ ಬೋರ್ ಆಗಿದ್ದರೆ ಈ ರೆಸಿಪಿನ ಒಂದ್ಸರಿ ಟ್ರೈ ಮಾಡಿ ನೋಡಿ, ನಿಮಗೂ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಹೆಸರು ಕಾಳು ನೆನೆಸಿರೋದನ್ನು ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಗೆ ಅರಿಶಿಣ ಹಾಕಿಬಿಟ್ಟು ಒಂದ್ಸರಿ ನೀವು ಮಿಕ್ಸ್ ಮಾಡಿ ಸಾಕು. ಅಲ್ಲಿಗೆ ಸ್ಟವ್ ಆಫ್ ಮಾಡಿ. ಜಾಸ್ತಿ ಬೇಯಿಸೋದೇನು ಬೇಡ, ಯಾಕಂತ ಅಂದರೆ ಅದು ಆಲ್ರೆಡಿ ಹೆಸರು ಕಾಳು ನೆಂದಿರುತ್ತಲ್ವ, ಸೊ ಮೆತ್ತಗಿರುತ್ತೆ. ಜಾಸ್ತಿ ನೀವೇನಾದರೂ ಬೇಯಿಸ್ಬಿಟ್ರೆ ನೀರು ಬಿಡ್ಕೊಂಬಿರುತ್ತೆ. ಅದಾದಮೇಲೆ ನೀವು ಹುಳಿ ಬೇಕು ಅಂತಂದರೆ ಹುಳಿನ ಯೂಸ್ ಮಾಡ್ಕೊಳ್ಳಿ. ಸೊ ಮನೇಲಿ ನೀವು ಟ್ರೈ ಮಾಡಿ ನೋಡಿ, ಟೇಸ್ಟ್ ಹೇಗಿತ್ತು ಅಂತಂದು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದರೆ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿ. ಮುಂದಿನ ವೀಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಬಾಯ್.